ನಿನ್ನೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ತನ್ನ ಬಾಲ್ಯ ಸ್ನೇಹಿತನ ಮನೆಗೆ ಶಾಸಕ ಪ್ರದೀಪೇಶ್ವರ್ ಭೇಟಿ ಕೊಟ್ಟು ಸಾಂತ್ವನ ಹೇಳಿದರು. ಪ್ರದೀಪೇಶ್ವರ್ ತನ್ನದೇ ಆದ ಅಮ್ಮ ಆಂಬ್ಯುಲೆನ್ಸ್ಗಳಲ್ಲಿ 3 ಶವಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಿಂದ ಬಂಡಹಳ್ಳಿಗೆ ಕರೆತರುತ್ತಿದ್ದಂತೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ದಂಪತಿಗೆ 1 ಹೆಣ್ಣು ಮಗು ಹಾಗೂ 1 ಗಂಡು ಮಗು ಇತ್ತು. ಅಪಘಾತದಲ್ಲಿ 3 ಮೃತಪಟ್ಟು 1 ಗಂಡು ಮಗು ಮಾತ್ರ ಉಳಿದುಕೊಂಡಿದೆ. ಈ ವೇಳೆ ಪ್ರದೀಪೇಶ್ವರ್ ಮೃತದೇಹಗಳಿಗೆ ಹೂವಿನ ಹಾರ ಹಾಕಿ ನಂತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಶಾಸಕ ಪ್ರದೀಪೇಶ್ವರ್ ಮಾತನಾಡಿ, ತನ್ನ ಬಾಲ್ಯ ಸ್ನೇಹಿತ ಬಿಟಿ ಗಂಗಾಧರ್ ಅವರ ಸಹೋದರ ವೆಂಕಟೇಶ್ ದಂಪತಿ ಹಾಗೂ ಅವರ ಮಗಳು ಘಟನೆಯಲ್ಲಿ ಮೃತಪಟ್ಟಿದ್ದು, ಬದುಕುಳಿದಿರುವ ವೆಂಕಟೇಶ್ ಮಗನ ಆರೈಕೆ ಮಾಡಲು ಗಂಗಾಧರ್ಗೆ ಜವಾಬ್ದಾರಿ ಹೊರಿಸಿದ್ದು, ಮಗುವಿನ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನ ನಾನೇ ಭರಿಸುತ್ತೇನೆ ಎಂದರು. ನಿನ್ನೆ ಲಿಂಗಶೆಟ್ಪುರ ಕ್ರಾಸ್ ಹತ್ರ ವೆಂಕಟೇಶ್ ಅವ್ರ ಶ್ರೀಮತಿಯವರು ಒಂದು ಮಗು, ಹೆಣ್ಮಗು, ಒಂದು ಟಿಪ್ಪರ್ ಪಲ್ಟಿಯಾಗಿ ತೀರ್ಕೊಂತಾರೆ. ಅದು ನಿನ್ನೆ ಸಂಜೆ ನಮ್ಮ ಗಮನಕ್ಕೆ ಬರುತ್ತೆ. ಅವ್ರ ಅಕ್ಕ ಅವರು ನಾಯನಹಳ್ಳಿಗೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ. ಹಾಗೆ ನಾಯನಹಳ್ಳಿಗೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ. ಅವರು ರಾತ್ರಿ 9:15 ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ತೀರೋಗ್ತಾರೆ. ರಾತ್ರಿ ನಾನು ಫಾಲೋ ಅಪ್ ಮಾಡಿ ಮತ್ತು ಬೆಳಗ್ಗೆ ಈಗ ಇವನು ಬಿ ಟಿ ಗಂಗಾ ಅಂತ, ನಾವು ಹೈಸ್ಕೂಲಲ್ಲಿ ನಾವೆಲ್ಲ ಕ್ಲಾಸ್ಮೇಟ್ಸು. ವೆಂಕಟೇಶ್ನು ನಮ್ಮ ಜೂನಿಯರು ಪೆರೇಸಂದ್ರ ಶಾಲೆಯಲ್ಲಿ. ಬೆಳಗ್ಗೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಇದ್ದು ಪೋಸ್ಟ್ಮಾರ್ಟಮ್ ಮಾಡ್ಕೊಂಡು ಈಗ ಬಂದ್ವಿ. ಸೊ ಗಂಡ, ಹೆಂಡತಿ, ಮಗಳು 3 ಜನ ತೀರೋಗಿದ್ದಾರೆ. UKG ಹೋಗೋ ಮಗು ಪಾಪ ಇದ್ದಿದ್ದಾನೆ. ಸೊ ನನ್ನ ಸ್ನೇಹಿತ ಗಂಗನಿಗೂ ಹೇಳಿದ್ದೀನಿ, ಆ ಮಗು ಜವಾಬ್ದಾರಿ ನೀನೇ ತಗೋಬೇಕು ಅಂತ. ಮತ್ತು ಆ ಮಗುದು ಎಜುಕೇಷನ್ ಎಕ್ಸ್ಪೆನ್ಸ್ ಏನಿದೆ ನಾನು ನೋಡ್ಕೊತೀನಿ ಅಂತ. ನಾವೆಲ್ಲ ಅಣ್ಣ ತಮ್ಮಂದ ಥರ ಬೆಳೆದವರು. ನಮ್ಮ ಸ್ನೇಹಿತ ಒಬ್ಬ ಹೀಗಾದ ಅಂದರೆ ನಮಗೂ ಭಾಳ ನೋವಾಗುತ್ತೆ. ಆ ಮಗುನ ಹೇಳಿದ್ದೀನಿ, ನೀನು ಸಾಕಬೇಕಪ್ಪ, ಅದೇನಿದ್ರು ನಾವು ನೋಡ್ಕೊತೀವಿ ಅಂತ. ಇವನು ಒಪ್ಕೊಂಡಿದ್ದಾನೆ. ಸೊ ಭಾಳ ಈ ಹೈವೇಯಲ್ಲಿ ಟ್ರಾವೆಲ್ ಮಾಡುವಾಗ ನೋಡಿ, ಒಂದೇ ಕುಟುಂಬದವ್ರು 3 ಜನ ತೀರೋದ್ರು ಅಂದರೆ ಪಾಪ ನಮಗೆ ನಿನ್ನೆಯಿಂದ ಕಷ್ಟ ಆಗ್ತಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. Bye.